ಪ್ರತಿ ವರ್ಷದಂತೆ ಈ ವರ್ಷ ಸಹ ಚಿಕ್ಕಬಳ್ಳಾಪುರ ನಗರದಲ್ಲಿ ಸತತ 4 ದಿನಗಳ ಕಾಲ ಹಬ್ಬದ ವಾತಾವರಣ ಮೂಡಿಬರುತ್ತೆ. ಶ್ರೀ ಅರುಂಧತಿ ಹರಿಜನ ಅಭಿವೃದ್ಧಿ ಸಂಘದ ಆಶ್ರಯದಲ್ಲಿ ಶ್ರೀ ದ್ರೌಪದ್ಯಮ್ಮನವರ 63ನೇ ವಾರ್ಷಿಕೋತ್ಸವ, ಬ್ರಹ್ಮರಥೋತ್ಸವ, ಕರಗ ಹಾಗೂ ಸಾಂಸ್ಕೃತಿಕ ಕಲಾ ತಂಡಗಳೊಂದಿಗೆ ರಸ ಸಂಜೆ ಮತ್ತಿತರ ಕಾರ್ಯಕ್ರಮಗಳನ್ನು ಬಹಳಷ್ಟು ಅದ್ದೂರಿಯಾಗಿ ಏರ್ಪಡಿಸಲಾಗಿದೆ. ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಚಿಕ್ಕಬಳ್ಳಾಪುರದ ಜನರ ಸಹಕಾರ, ಪ್ರೀತಿ, ಆಶೀರ್ವಾದದಿಂದ ದ್ರೌಪದಮ್ಮನವರ ಕರಗ ಯಶಸ್ವಿ ಆಗ್ತಿದೆ. ಹಾಗೆಯೇ ವಿಶೇಷವಾಗಿ ಕಂಕನಿ ಕೋಟೆಯ ಪುಟ್ಟಮ್ಮನವರು ಕರಗವನ್ನು ಹೊತ್ತು ಇಡೀ ರಾತ್ರಿ ಚಿಕ್ಕಬಳ್ಳಾಪುರದ ಪ್ರಮುಖ ಬೀದಿಗಳಲ್ಲಿ ಸಂಚಾರ ಮಾಡ್ತಾರೆ. ಅದರಿಂದ ಇವತ್ತು ಪ್ರಮುಖ ಬೀದಿಗಳಲ್ಲಿ ಬೆಳ್ಳಿ ರಥದ ಮೂಲಕ ದ್ರೌಪದಮ್ಮನವರ ವಾರ್ಷಿಕೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಈ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಇದು ಸತತವಾಗಿ ಸುಮಾರು 62 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಚಿಕ್ಕಬಳ್ಳಾಪುರ ಜನತೆ ಸಹಕಾರ, ಪ್ರೀತಿ ಮತ್ತು ಆಶೀರ್ವಾದದಿಂದ ಈ ಒಂದು ಕಾರ್ಯಕ್ರಮ ನಡ್ಕೊಂಡು ಬರ್ತಾ ಇದೆ. ಎಂದಿನಂತೆ ಈ ವರ್ಷವೂ ಕೂಡ ನಮ್ಮಲ್ಲಿ ವಿಶೇಷ ಏನಂತ ಹೇಳಿದ್ರೆ, ಡೆಂಕನಿ ಕೋಟೆಯ ನಮ್ಮ ಪುಟ್ಟಮ್ಮನವರು ಈ ಕರಗವನ್ನು ಹೊತ್ತು ಇಡೀ ರಾತ್ರಿ ಸಂಚಾರ ಮಾಡುತ್ತೆ. ಈಗ ನಾಳೆ ಹಸಿ ಕರಗ ಮಹೋತ್ಸವ ಇರುತ್ತೆ, ನಾಳಿದ್ದು ದೀಪಾರತಿಗಳು, ಇವತ್ತು ಬೆಳ್ಳಿ ರಥೋತ್ಸವ ಕಾರ್ಯಕ್ರಮ ನಡೀತಾ ಇದೆ ಸರ್. ಈ ವರ್ಷ ಏನಾದರೂ ವಿಭಿನ್ನ ಇರುತ್ತೆ ಸರ್? ಹೌದು. ಕಳೆದ ಒಂದು 20 ವರ್ಷಗಳಿಂದ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಕರೆತರುವಂಥ ಒಂದು ಕೆಲಸ ಮಾಡ್ತಾ ಇದ್ದೀವಿ. ಅದು